Students, we will continue the subgraph topic. We will define what is product of two subgroups or product of two sets. First definition is center of a group. Let's see the definition. The center of G is the subgroup Z of G equal to set of all x such that xa equal to ax for each a in G. ಅಂದರೆ ಈ Z ಆಫ್ ಜಿಯಲ್ಲಿ ಯಾವ ಎಲಿಮೆಂಟ್ಸ್ ಇರ್ತದೆ ಅಂದರೆ ಎಲ್ಲ ಎಕ್ಸ್ ಜಿನಲ್ಲಿರುವ ಎಲಿಮೆಂಟ್ಸ್, ಆದರೆ ಆ ಎಲಿಮೆಂಟ್ ಈ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಬೇಕು. ಎಕ್ಸ್ ಎ ಈಕ್ವಲ್ ಟು ಎ ಎಕ್ಸ್. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಂತಹ ಎಲ್ಲ ಎಕ್ಸ್ ಇದ್ದು ಕಲೆಕ್ಷನ್ ಅನ್ನು ಸೆಂಟರ್ ಆಫ್ ಜಿ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಜಿಯಲ್ಲಿ ಇಷ್ಟು ಎಲಿಮೆಂಟ್ ಉಂಟು, ಎ ಬಿ ಸಿ ಡಿ. ಈಗ ನಾನು ಎ ಅಂತ ತಗೊಳ್ತೇನೆ. ನನಗೆ ಎ ಇಂಟು ಎ ಈಕ್ವಲ್ ಟು ಎ ಇಂಟು ಎ ಸಿಗ್ತದೆ. ಯಾವುದು ಒಂದು ಆಪ್ರೇಷನಲ್ಲಿ ನಂಗೆ ಗೊತ್ತಿಲ್ಲ ಹೌದಲ್ವಾ ಅಂತ ಸಿಗ್ತದೆ. ಹಾಗಾದರೆ ಆ ಎಯನ್ನು ತಗೊಳ್ಳುವ. ಮತ್ತು ನೆಕ್ಸ್ಟ್ ಏನು, ಎ ಆಯಿತು, ಬಿಗೆ ಆಗ್ತದಾ ಅಂತ ಚೆಕ್ ಮಾಡೋದು. ಸಾರಿ, ಈಗ ಜಿ ಅಂದರೆ ಸೆಟ್ ವಿತ್ 4 ಎಲಿಮೆಂಟ್ಸ್. ನಾನೊಂದು ಎಲಿಮೆಂಟ್ ಎ ತಗೊಂಡೆ. ಈಗ ಸೆಂಟರ್ ಆಫ್ ಜಿಯಲ್ಲಿ ಎ ಹೇಗೆ ಬರ್ತದೆ, ಎ ಬರ್ತದಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಹೇಗೆ ಗೊತ್ತಾಗೋದು? ಎಲ್ಲ ಎಲಿಮೆಂಟಿಗೆ ಆಪ್ರೇಷನ್ ಹಾಕಬೇಕು. ಎ ಇಂಟು ಎ ಈಕ್ವಲ್ ಟು ಎ ಇಂಟು ಎ ಬರ್ತದಾ? ಇದು ಫಸ್ಟ್ ಇದ್ದು ಎ ಇಲ್ಲಿದೆ, ಇದು ಈ ಎರಡು. ಎ ಇಂಟು ಎ ಈಕ್ವಲ್ ಟು ಎ ಯಲ್ಲಿ ಅರ್ಥ ಆಗಲಿಕ್ಕಿಲ್ಲ, ನಾನು ಬಿ ಯಲ್ಲಿ ಹೇಳುವಾಗ ನಿಮಗೆ ಅರ್ಥ ಆಗ್ಬೋದು. ಇದು ಈಕ್ವಲ್ ಆದರೆ ಮತ್ತೆ ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ ಹೋಲ್ಡ್ ಆಗ್ತದ ಅಂತ ನೋಡಿ. ಹಾಗೆಯೇ ಎ ಇಂಟು ಸಿ, ಸಿ ಇಂಟು ಎ ಹೋಲ್ಡ್ ಆಗ್ತದ ನೋಡಿ. ಎ ಇಂಟು ಡಿ ಈಕ್ವಲ್ ಟು ಡಿ ಇಂಟು ಎ ಹೋಲ್ಡ್ ಆಗ್ತದ ನೋಡಿ. ಈ 4 ಕೂಡ ಹೋಲ್ಡ್ ಆದರೆ ನನ್ನ ಎ ಇಲ್ಲಿ ಬಂದು ಬೀಳ್ತದೆ ಸೆಂಟರ್ ಆಫ್ ಜಿಯಲ್ಲಿ. ಈಗ 4 ಕೂಡ ಹೋಲ್ಡ್ ಆಯಿತು, ಎ ಸೆಂಟರ್ ಆಫ್ ಜಿಯಲ್ಲಿ ಬಂದು ಬೆತ್ತಿತು. ಎ ಉಂಟು ಸೆಂಟರ್ ಆಫ್ ಜಿಯಲ್ಲಿ. ಈಗ ಅದುವೇ ಝೆಡ್ ಅಂದರೆ ಅದುವೇ ಸೆಟ್ ವಿತ್ ಎ ಬಿ ಸಿ ಡಿ. ಬಿಗೆ ನೋಡುವ. ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಹೋಲ್ಡ್ ಆಗ್ತದ ಅಂತ. ಆಮೇಲೆ ಬಿ ಉಂಟಲ್ಲ ಜಿಯಲ್ಲಿ, ಬಿ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಬಿ ಹೋಲ್ಡ್ ಆಗ್ತದ ನೋಡಿ. ಈ ಬಿ ಇಲ್ಲಿದೆ, ಇಲ್ಲಿ ಮತ್ತೆ ಇಲ್ಲಿ. ಈ ಬಿ ಯಾವುದಂದರೆ ಸೆಟ್ ಒಳಗೆ ಜಿ ಒಳಗಿರುವಂತಹ ಎಲಿಮೆಂಟ್. ಈಗ ಸಿ ಬಿ ಇಂಟು ಸಾರಿ ಇಲ್ಲಿ ಉಲ್ಟಾಗಿದೆ ಬರ್ತದೆ, ಇರಲಿ ಐಚೆ ಉಂಟಲ್ವಾ. ಬಿ ಇಂಟು ಸಿ ಈಕ್ವಲ್ ಟು ಸಿ ಇಂಟು ಬಿ ಹೋಲ್ಡ್ ಆಗ್ತದ ನೋಡಿ. ಹಾಗೆಯೇ ಡಿ ಇಂಟು ಸಾರಿ ಬಿ ಇಂಟು ಡಿ ಈಕ್ವಲ್ ಟು ಡಿ ಇಂಟು ಬಿ ಹೋಲ್ಡ್ ಆಗ್ತದೆ ನೋಡಿ. ಈ ಎಲ್ಲ ಕಂಡೀಷನ್ ಕೂಡ ಹೋಲ್ಡ್ ಆದರೆ ಬಿ ಕೂಡ ಸೆಂಟರ್ ಆಫ್ ಜಿಗೆ ಬೀಳ್ತದೆ. ಹಾಗೆಯೇ ಸಿಗೆ ಟೆಸ್ಟ್ ಮಾಡಿ, ಡಿಗೆ ಟೆಸ್ಟ್ ಮಾಡಿ. ಯಾವೆಲ್ಲ ಎಲಿಮೆಂಟ್ ಈ 4 ಕಂಡೀಷನ್ ಹೋಲ್ಡ್ ಆಗ್ತದೆ ಆ ಎಲ್ಲ ಎಲಿಮೆಂಟ್ ನಮ್ಮ ಸೆಂಟರ್ ಆಫ್ ಜಿಯಲ್ಲಿ ಇರ್ತದೆ ಅಂತ ಅರ್ಥ ಆಯ್ತಾ ಅಂದ್ಕೊಂಡಿದ್ದೇನೆ. ಈ ಎಕ್ಸ್ ಕೂಡ ಜಿಯಲ್ಲೇ ಇರ್ತದೆ. ಎ ಈ ಎಲ್ಲ ಎ ಜಿನಲ್ಲಿರುವ ಎಲ್ಲ ಎಗೆ ಟೆಸ್ಟ್ ಮಾಡಬೇಕು. ಒಂದು ಎಕ್ಸ್ ತಗೊಳ್ಳೋದು ಜಿನಲ್ಲಿರುವಂಥದ್ದು. ಈ ಎಲ್ಲ ಎಗೆ ಹೀಗೆ ಹಾಕಿ ನೋಡೋದು, ಎಕ್ಸ್ ಎ ಈಕ್ವಲ್ ಟು ಎ ಎಕ್ಸ್ ಹೋಲ್ಡ್ ಆಗ್ತದ ಅಂತ. ಹೋಲ್ಡ್ ಆದರೆ ಅದು ಸೆಂಟರ್ ಆಫ್ ಜಿಗೆ ಸೆಟ್ಟಲ್ಲಿ ಬಂದು ಬೀಳ್ತದೆ. ಈಗ ಎಕ್ಸಿಗೆ ಈ ಕಂಡೀಷನ್ ಹೋಲ್ಡ್ ಆಯಿತು, ಹಾಗಾದರೆ ಎಕ್ಸ್ ಬಂತು ಇಲ್ಲಿ. ವೈಗೆ ಹೋಲ್ಡ್ ಆಯಿತು, ವೈ ಬಂತು. ಝೆಡ್ಗೆ ಹೋಲ್ಡ್ ಆಯಿತು, ಝೆಡ್ ಬಂತು. ಕ್ಯೂಗೆ ಹೋಲ್ಡ್ ಆಗಲಿಲ್ಲ, ಹಾಗಾದರೆ ಕ್ಯೂ ಬರೋದಿಲ್ಲ ಝೆಡ್ಡಲ್ಲಿ ಜಿಯಲ್ಲಿರುವಂಥದ್ದು. ಇಷ್ಟೇ ಎಲಿಮೆಂಟ್ಸಿಗೆ ಈ ಕಂಡೀಷನ್ ಹೋಲ್ಡ್ ಆಗೋದಾದರೆ ಇದುವೇ ಸೆಂಟರ್ ಆಫ್ ಜಿ. ದ ಸೆಟ್ ಕಂಟೈನಿಂಗ್ ಎಕ್ಸ್ ವೈ ಝೆಡ್ ಇಸ್ ಸೆಂಟರ್ ಆಫ್ ಜಿ ಅಂತ ಹೇಳ್ಬೋದು. ನೋಟ್,
G is abelian if and only if G equal to Z of G. ನಾವು G Z of G ಅಂದರೆ G ಅನ್ನು abelian ಅಂತ ಹೇಳ್ಬೋದು. ಒಂದು ವೇಳೆ G abelian ಆಗಿದ್ರೆ ಫುಲ್ ಸೆಟ್ ಸೆಂಟರ್ ಆಫ್ G is given set itself. ಯಾಕೆ abelian ಗ್ರೂಪ್ ಆಗಬೇಕಾದ್ರೆ ಅಲ್ಲಿನ ಪ್ರತಿಯೊಂದು ಎಲಿಮೆಂಟಿಗೂ abelian ಕಂಡೀಷನ್ ಹೋಲ್ಡ್ ಆಗಬೇಕು. ಹಾಗಾಗಿ ಫುಲ್ ಸೆಟ್ ಸೆಂಟರ್ ಆಫ್ G ಆಗ್ತದೆ. ನೆಕ್ಸ್ಟ್ ಡೆಫಿನೇಷನ್, ಲೆಟ್ A ಆ್ಯಂಡ್ B ಬಿ ಎನಿ ಟೂ ಸಬ್ಸೆಟ್ಸ್ ಆಫ್ G. A ಮತ್ತು B ಎರಡು ಸಬ್ಸೆಟ್ G ಇದ್ದು. ದೆನ್ ಪ್ರಾಡಕ್ಟ್ ಆಫ್ A ಆ್ಯಂಡ್ B, A ಇಂಟು B ಹೇಗೆ ಡಿಫೈನ್ ಮಾಡಿದ್ದಾರೆ ಅಂದರೆ ಎ ಬಿ ಸಚ್ ದಟ್ A ಬಿಲಾಂಗ್ಸ್ ಟು A ಆ್ಯಂಡ್ B ಬಿಲಾಂಗ್ಸ್ ಟು B. ಹೇಗೆ ಪ್ರಾಡಕ್ಟ್ ಡಿಫೈನ್ ಮಾಡಿದ್ದಾರೆ ಅಂದರೆ ಸಪೋಸ್ A ಈಕ್ವಲ್ ಟು 1 2 3, B ಈಕ್ವಲ್ ಟು ಎ ಬಿ ಸಿ ಅಂತ ಇಟ್ಕೊಳ್ಳುವ, ಎ ಬಿ ಸಿ ಡಿ. ಈಗ ಪ್ರಾಡಕ್ಟ್ A ಇಂಟು B ಅಂದರೆ ಸೆಟ್ ಕಂಟೈನಿಂಗ್ 1 ಇಂಟು A 1 ಇಂಟು B 1 ಇಂಟು C 1 ಇಂಟು D, 2 ಇಂಟು A 2 ಇಂಟು B 2 ಇಂಟು C 2 ಇಂಟು D, ಹಾಗೆ 3 ಇಂಟು A 3 ಇಂಟು B 4 ಇಂಟು A 4 ಇಂಟು B 4 ಇಂಟು C 4 ಇಂಟು D. ಹಾಗೆ ಎಲ್ಲ ಎಲಿಮೆಂಟ್ ಇದ್ದು ಪ್ರಾಡಕ್ಟ್ ಮಾಡಿದ್ದು ಇಲ್ಲಿ ಬರುವುದು. ಒಂದು ವೇಳೆ ಇಲ್ಲಿ ರಿಪೀಟ್ ಆದರೆ, ಕೆಲವು ರಿಪೀಟ್ ಆಗ್ಬೋದಲ್ವಾ. ಈಗ 1 2 3 ಇಲ್ಲಿ ಉಂಟು, 2 3 4 ಉಂಟು. ಆಗ ಇಲ್ಲಿ 1 ಇಂಟು 2 ಮಾಡಿದ್ರು, 3 ಇಂಟು 2 ಮಾಡಿದ್ರು, 2 ಇಂಟು 3 ಮಾಡಿದ್ರು, ಸೇಮ್ ಅಲ್ವಾ ಆನ್ಸರ್ ಬರೋದು. ಹಾಗಾಗಿ ಅದು ನಮಗೆ ರಿಪೀಟ್ ಆಗುವ ಚಾನ್ಸಸ್ ಉಂಟು. ಆ ರಿಪೀಟ್ ಆದದನ್ನೆಲ್ಲ ತೆಗೆದು ಬಾಕಿ ಉಳಿದನ್ನು ಇಲ್ಲಿ ಪ್ರಾಡಕ್ಟಲ್ಲಿ ಹಾಕಿಟ್ರೆ ಆಯಿತು. ಅದು ಪ್ರಾಡಕ್ಟ್ ಅಂತ ಡಿಫೈನ್ ಮಾಡಿದ್ದೇವೆ. ಈಗ ಇನ್ವರ್ಸ್ ಆಫ್ ಅ ಸೆಟ್ಟನ್ನು ಹೇಗೆ ಡಿಫೈನ್ ಮಾಡ್ತೇವೆ ಅಂದರೆ, ಇಫ್ ಸಪೋಸ್ ಎ ಇಸ್ ಅ ಸೆಟ್ ವಿತ್ 3 ಎಲಿಮೆಂಟ್ಸ್ ಎ ಬಿ ಸಿ, ಇನ್ವರ್ಸ್ ಇಸ್ ಡಿಫೈನ್ ಆಸ್ ಎ ಇನ್ವರ್ಸ್ ಫಾರ್ ಆಲ್ ಎ ಇನ್ ಜಿ. ಎನಲ್ಲಿರುವ ಎಲ್ಲ ಎಲಿಮೆಂಟ್ ಇದ್ದು ಇನ್ವರ್ಸ್ ಎಲಿಮೆಂಟನ್ನು ಎ ಇನ್ವರ್ಸ್ ಸೆಟ್ ಅಂತ ಹೇಳ್ತೇವೆ. ಎ ಇನ್ವರ್ಸಲ್ಲಿ ಯಾವುದೆಲ್ಲ ಇರ್ತದೆ, ಇ ಇದ್ದು ಇನ್ವರ್ಸ್ ಇರ್ತದೆ, ಇ ಬಿ ಇದ್ದು ಇನ್ವರ್ಸ್, ಇ ಸಿ ಇದ್ದು ಇನ್ವರ್ಸ್. ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ set of all inverse element of the set A is called as the set A inverse. Next note, if A is a singleton set A, then AB is defined as B. ಈಗ A ಒಂದು ಸಿಂಗಲ್ಟನ್ ಸೆಟ್, A ಯಲ್ಲಿ ಖಾಲಿ A ಮಾತ್ರ ಉಂಟು, B ಯಲ್ಲಿ ಬಿ ಸಿ ಡಿ ಇ ಉಂಟು. ಈಗ ಪ್ರಾಡಕ್ಟ್ ಏನಾಗ್ತದೆ, ಇದರದ್ದು ಪ್ರಾಡಕ್ಟ್ ಎ ಇಂಟು ಬಿ ಏನಾಗ್ತದೆ, ಎ ಇಂಟು ಬಿ, ಎ ಇಂಟು ಸಿ, ಎ ಇಂಟು ಡಿ ಅಲ್ವಾ, ಎ ಇಂಟು ಡಿ. ಇದನ್ನು ಹೇಗೆ ಬರಿಬೋದು, ನಾನು ಆ ಎ ಅನ್ನು ಕಾಮನ್ ತೆಗೆದ್ರೆ ಉಳಿಯುವುದೇನು, ಬಿ ಸಿ ಡಿ ಅಲ್ವಾ. ಬಿ ಸಿ ಡಿ ಅಂದರೆ ಏನು, ಸೆಟ್ ಬಿ. ಹೇಗೆ ಬರಿಬೋದು, ಎ ಇಂಟು ಬಿ ಅಂತ ಬರಿಬೋದು. ಇಫ್ ಎ ಇಸ್ ಅ ಸಿಂಗಲ್ಟನ್ ಸೆಟ್ ಎ, then AB can be written as A into B. Similarly, if B is a singleton set B, then AB can be written as A into B. Small letter b. Second one, H is a subgroup of G if and only if H into H inverse is contained in H. ಇದು ಹೇಗೆ ಬಂದದ್ದು, H ಸಬ್ಗ್ರೂಪ್ ಆದರೆ ಏನಾಗ್ತದೆ, G ಇದ್ದು H ನಲ್ಲಿರುವ ಎಲ್ಲ ಈಗ ಹೆಚ್ ಇನ್ವರ್ಸ್ ಅಲ್ಲಿ ಯಾವುದಿದೆ, ಹೆಚ್ ನಲ್ಲಿರುವ ಎಲ್ಲ ಎಲಿಮೆಂಟ್ಸ್ ಇದ್ದು ಇನ್ವರ್ಸ್ ಇರ್ತದಲ್ವಾ. ಈಗ ಹೆಚ್ ಸಬ್ ಗ್ರೂಪ್ ಆದರೆ ನನಗೊಂದು ಕಂಡೀಷನ್ ಗೊತ್ತುಂಟು. ಈಗ ಎ ಮತ್ತು ಬಿ ಹೆಚ್ ಅಲ್ಲಿದ್ದರೆ ಎ ಇಂಟು ಬಿ ಇನ್ವರ್ಸ್ ಕೂಡ ಹೆಚ್ ಅಲ್ಲಿ ಇರ್ತದೆ ಅಲ್ವಾ. ಈಗ ಎ ಇಂಟು ಬಿ ಅನ್ನು ಎಲ್ಲ ಎ ಮತ್ತು ಬಿಗೆ ಕನ್ಸಿಡರ್ ತಗೊಂಡ್ರೆ ಎಲ್ಲ ಎ ಇಂಟು ಬಿ ಇನ್ವರ್ಸ್ ಹೆಚ್ ಅಲ್ಲಿ ಇರ್ತದೆ. ಎ ಇಂಟು ಬಿ ಇನ್ವರ್ಸ್ ಅಂದರೆ ಏನು, ಇದು ಎ ಹೆಚ್ ಅಲ್ಲಿರುವ ಎಲಿಮೆಂಟ್, ಬಿ ಇನ್ವರ್ಸ್ ಹೆಚ್ ಇನ್ವರ್ಸ್ ಅಲ್ಲಿ ಇರುವ ಎಲಿಮೆಂಟ್, ಅದು ಹೆಚ್ ಅಲ್ಲಿ ಇರುವ ಹಾಗೆ. ನೆಕ್ಸ್ಟ್ ಡೆಫಿನೇಷನ್, ಲೆಟ್ ಎ ಬಿ ಅ ಫಿಕ್ಸ್ಡ್ ನಂಬರ್ ಎಲಿಮೆಂಟ್ ಆಫ್ ಜಿ. ಎ ಒಂದು ಫಿಕ್ಸ್ಡ್ ಎಲಿಮೆಂಟ್, ಆಗ ಇಲ್ಲಿ ಫಾರ್ ಆಲ್ ಎ ಇನ್ ಜಿ ಅಂತ ಹೇಳಿದ್ದೇವೆ. ಈಗ ಎ ಒಂದು ಫಿಕ್ಸ್ಡ್ ಎಲಿಮೆಂಟ್, ನಾವು
n of a is defined as x such that xa equal to ax. ಆ ಫಿಕ್ಸ್ಡ್ ಎಗೆ ಯಾವೆಲ್ಲ ಜಿನ ಎಲಿಮೆಂಟ್ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತದೆ ಆ ಎಲ್ಲ ಎಲಿಮೆಂಟ್ ಇದು ಸೆಟ್ಟನ್ನು ಎನ್ ಆಫ್ ಎ ಅಂತ ಡಿನೋಟ್ ಮಾಡ್ತೇವೆ. ಅದನ್ನು ಸೆಂಟ್ರಲೈಸರ್ ಆಫ್ ಎ ಅಂತ ಕರಿತೇವೆ. ಇಲ್ಲಿ ಎಲ್ಲ ಎಲಿಮೆಂಟ್ಗೆ ಹೋಲ್ಡ್ ಆಗಬೇಕು. ಆಗ ಈ ಸೆಟ್ಟನ್ನು ಸೆಂಟರ್ ಆಫ್ ಜಿ ಅಂತ ಹೇಳ್ತೇವೆ. ಇದು ಸೆಂಟ್ರಲೈಸರ್ ಆಫ್ ಎ. ಮತ್ತೆ ಈಗ ಈ ಕಂಡೀಷನ್ ಏನಲ್ಲಿರುವ ಎಲ್ಲ ಎಲಿಮೆಂಟ್ ಎ ಒಂದು ಜಿನ ಸಬ್ಸೆಟ್ ಆಗಿದ್ದರೆ ಈಗ ಎಕ್ಸ್ ಏನಲ್ಲಿರುವ ಎಲ್ಲ ಎಲಿಮೆಂಟಿಗೆ ಈಗ ಎನಲ್ಲಿ ಈ ಕಂಡೀಷನ್ ಹೋಲ್ಡ್ ಆಗೋದಂದ್ರೆ ಏನಂದರೆ ಎ ಅಲ್ಲಿ ಈಗ 3 ಎಲಿಮೆಂಟ್ ಉಂಟು, ಎ ಬಿ ಸಿ. ಈಗ ಈ ಎಕ್ಸ್ ಎ ಎಕ್ಸ್ ಯಾವುದೇ ಒಂದು ಎಕ್ಸಿಗೆ ಜಿನಲ್ಲಿರುವ ಎಕ್ಸಿಗೆ ಎಕ್ಸ್ ಎ ಈಕ್ವಲ್ ಟು ಎ ಎಕ್ಸ್ ಹೋಲ್ಡ್ ಆಗ್ತದೆ, ಎಕ್ಸ್ ಬಿ ಈಕ್ವಲ್ ಟು ಬಿ ಎಕ್ಸ್ ಹೋಲ್ಡ್ ಆಗ್ತದೆ, ಎಕ್ಸ್ ಸಿ ಈಕ್ವಲ್ ಟು ಸಿ ಎಕ್ಸ್ ಹೋಲ್ಡ್ ಆಗ್ತದೆ ಅಂತ ಹೇಳಿದರೆ ಆ ಎನ್ ಆಫ್ ಎಯಲ್ಲಿ ಎಕ್ಸ್ ಹೋಗ್ತದೆ. ಎಕ್ಸ್ ಎನ್ ಆಫ್ ಎಗೆ ಹೋಗ್ತದೆ. ಎನ್ ಆಫ್ ಎಯಲ್ಲಿ ಎಕ್ಸ್ ಉಂಟು ಅಂತ. ಖಾಲಿ ಎನ್ ಆಫ್ ಸ್ಮಾಲ್ ಲೆಟರ್ ಎ ಅಂದರೆ ಎನ್ ಆಫ್ ಸ್ಮಾಲ್ ಲೆಟರ್ ಎ ಅಂದರೆ ಇಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಸಾಕು. ಎಕ್ಸ್ ಎ ಈಕ್ವಲ್ ಟು ಎ ಎಕ್ಸ್ ಆದರೆ ಎಕ್ಸ್ ಎನ್ ಆಫ್ ಎ ಸೆಟ್ನ ಒಳಗೆ ಹೋಯಿತು. ಎನ್ ಆಫ್ ಎಯಲ್ಲಿ ಎಕ್ಸ್ ಉಂಟು ಅಂತ ಹೇಳೋದು. ಈ ಕಂಡೀಷನ್ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡುವ ಎಲ್ಲ ಎಲಿಮೆಂಟ್ ಎನ್ ಆಫ್ ಎ ಅಲ್ಲಿ ಉಂಟು. ಬಟ್ ಎನ್ ಆಫ್ ಸೆಟ್ ಎ ಅಂದರೆ ಆ ಸೆಟ್ನಲ್ಲಿ ಇರುವ ಎಲ್ಲ ಎಸ್ಗೂ ಕಂಡೀಷನ್ ಹೋಲ್ಡ್ ಆಗಬೇಕು. ಅದನ್ನೇನು ಅಂತ ಹೇಳ್ತೇವೆ? ಅದನ್ನು ನಾರ್ಮಲೈಸರ್ ಆಫ್ ಎ ಅಂತ ಹೇಳ್ತೇವೆ. ನಾರ್ಮಲೈಸರ್ ಈಸ್ ಆಲ್ಸೋ ಅ ಸಬ್ ಗ್ರೂಪ್ ಆಫ್ ಜಿ. ಅದು ಸಬ್ ಗ್ರೂಪ್ ಕ್ವಾಲಿಟಿಯನ್ನು ಹೋಲ್ಡ್ ಮಾಡ್ತದೆ. If A is equal to singleton set, then normalizer of A and centralizer of A are same. ಏಕೆ ಸೆಂಟ್ರಲೈಸರ್ ಅಂದರೆ ಒಂದು ಎಗೆ ಅಲ್ವಾ ಹೋಲ್ಡ್ ಆಗೋದು. ಸೆಟ್ ಎ ಅಲ್ಲಿ ಕೂಡ ಅದೇ ಎ ಇದ್ದರೆ ಸೇಮ್ ಸೆಟ್ಟೇ ಬರ್ತದೆ. ನೆಕ್ಸ್ಟ್ ವಿ ವಿಲ್ ಸಿ ದ ಪ್ರೊಪೊಸಿಷನ್ಸ್. ಡೆಫಿನೇಷನ್ ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ. ಯಾವುದೆಲ್ಲ ಡೆಫಿನೇಷನ್ ಕಲ್ತಿದ್ದೇವೆ? ಸೆಂಟರ್ ಆಫ್ ಜಿ, ಮತ್ತು ಪ್ರಾಡಕ್ಟ್ ಆಫ್ ಟೂ ಸೆಟ್ಸ್, and centralizer and normalizers. 4 definition. Now we'll see the proposition. Let H and K be subgroups of G. Then HK is a subgroup of G if and only if HK equal to KH. What we have to prove? We have to prove HK is a subgroup of G if HK equal to KH. Also HK equal to KH if HK is a subgroup of G ಅಂತ ಪ್ರೂವ್ ಮಾಡಬೇಕು. Now we'll see the direct part. What we have to assume? We have to assume HK is a subgroup of G. What we have to prove? We have to prove HK equal to KH. ಹೇಗೆ ಪ್ರೂವ್ ಮಾಡಬಹುದು HK equal to KH ಅಂತ? We have to prove HK is contained in KH and also KH is contained in HK ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ಪ್ರೂವ್ ಮಾಡುವ HK is contained in KH ಅಂತ. HK is contained in KH ಹೇಗೆ ಪ್ರೂವ್ ಮಾಡೋದು? ಒಂದು ಎಲಿಮೆಂಟ್ x ಅಂತ HK ಇಂದ ತೆಕ್ಕೊಂಡು ನಾವು that element x is also belongs to KH ಅಂತ ಪ್ರೂವ್ ಮಾಡಿದರೆ HK is contained in KH ಅಂತ ಆಗ್ತದೆ. ಯಾಕಂದರೆ ಇದು ನಾನು ಆರ್ಬಿಟ್ರರಿ ತೆಕ್ಕೊಂಡದ್ದಲ್ವಾ. ಆರ್ಬಿಟ್ರರಿಗೆ ಈ ಟ್ರೂ ಆದರೆ ಈ ಕಂಡೀಷನ್ ಎಲ್ಲ ಎಲಿಮೆಂಟಿಗೂ ಟ್ರೂ ಆಗ್ತದೆ. Now we'll take one element x belongs to HK. What is HK? HK is a set in this form. HK ಅಲ್ಲಿ ಹೇಗಿರ್ತದೆ ಎಲಿಮೆಂಟ್? H into K, where H belongs to H and K belongs to K ಅಲ್ವಾ. ಸಬ್ ಗ್ರೂಪ್ ಎಲ್ಲ ಸಬ್ಸೆಟ್ ಅಲ್ವಾ ಜಿ ಇದ್ದು. ಹಾಗಾದರೆ ಪ್ರಾಡಕ್ಟನ್ನು ಹೀಗೆ ಡಿಫೈನ್ ಮಾಡ್ತಾರೆ. ಪ್ರೀವಿಯಸ್ ನೋಡಿ ಡೆಫಿನೇಷನಲ್ಲಿ ಪ್ರಾಡಕ್ಟ್ ಹೀಗೆ ಡಿಫೈನ್ ಆಗಿದೆ. ಸೊ ಎಕ್ಸ್ ಹೆಚ್ ಕೆ ಅಲ್ಲಿದ್ದರೆ ಎಕ್ಸ್ ಯಾವುದಾದ್ರೂ ಈ ರೂಪದಲ್ಲಿ ಇರ್ತದೆ, ಎಕ್ಸ್ ಇಂಟು ಕೆ ರೂಪದಲ್ಲಿ, ಹೆಚ್ ಇಂಟು ಕೆ ರೂಪದಲ್ಲಿ ಇರ್ತದೆ. ವಿ ನೋ ದ್ಯಾಟ್ ಹೆಚ್ ಕೆ ಇಸ್ ಅ ಸಬ್ ಗ್ರೂಪ್. ಸಬ್ ಗ್ರೂಪ್ ಏನು ಹೇಳ್ತದೆ? ಈಗ ಎಕ್ಸ್ ಹೆಚ್ ಕೆ ಅಲ್ಲಿದ್ದರೆ ಎಕ್ಸ್ ಇನ್ವರ್ಸ್ ಕೂಡ ಹೆಚ್ ಕೆ ಅಲ್ಲಿ ಉಂಟು ಅಂತಲ್ವಾ.
ಸಬ್ ಗ್ರೂಪ್ ಆದ ಕಾರಣ ಇನ್ವರ್ಸ್ ಕೂಡ ಅದೇ ಸಬ್ ಗ್ರೂಪಲ್ಲಿ ಸೆಟ್ಟಲ್ಲಿ ಇರ್ತದೆ ಅಂತ. ಸೊ ಎಕ್ಸ್ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಕೆ ಅಂದರೆ ಎಕ್ಸ್ ಇನ್ವರ್ಸ್ ಅನ್ನು ಸಮ್ ಹೆಚ್ ಇಂಟು ಕೆ ಅಂತ ಬರೀಬಹುದು. ವೇರ್ ಹೆಚ್ ಬಿಲಾಂಗ್ಸ್ ಟು ಹೆಚ್ ಆ್ಯಂಡ್ ಕೆ ಬಿಲಾಂಗ್ಸ್ ಟು ಕೆ, ಸೆಟ್ ಕೆ. ಯಾಕೆ ಎಕ್ಸ್ ಇನ್ವರ್ಸ್ ಹೆಚ್ ಕೆ ಅಲ್ಲಿ ಉಂಟು. ಹೆಚ್ ಕೆ ಅಲ್ಲಿ ಎಲಿಮೆಂಟ್ ಸಮ್ ಎಲಿಮೆಂಟ್ ಹೆಚ್ ಇಂಟು ಕೆ, ಹೆಚ್ನ ಒಂದು ಎಲಿಮೆಂಟ್ ಇಂಟು ಕೆನ ಒಂದು ಎಲಿಮೆಂಟ್ ಆಗಿ ಬರೆಯುವುದು ನಾವು. ಈಗ ವಾಟ್ ಹ್ಯಾಪನ್ಸ್ ಎಕ್ಸ್ ಇನ್ವರ್ಸ್ ಆಫ್ ಇನ್ವರ್ಸ್, ಎಕ್ಸ್ ಇನ್ವರ್ಸ್ ಇದು ಹೋಲ್ ಇನ್ವರ್ಸ್ ಏನಾಗ್ತದೆ ನಾವು ನೋಡಿದ್ದೇವೆ ಮೊದಲಲ್ಲಿ. ಎ ಇನ್ವರ್ಸ್ ದ ಹೋಲ್ ಇನ್ವರ್ಸ್ ಗಿವ್ಸ್ ಎ, ಹಾಗಾಗಿ ಎಕ್ಸ್ ಇನ್ವರ್ಸ್ ದ ಹೋಲ್ ಇನ್ವರ್ಸ್ ಎಕ್ಸ್ ಸಿಗ್ತದೆ. ವಾಟ್ ಈಸ್ ಎಕ್ಸ್ ಇನ್ವರ್ಸ್? ಹೆಚ್ ಕೆ. ಹೆಚ್ ಕೆ ದ ಹೋಲ್ ಇನ್ವರ್ಸ್ ರೈಟ್ ಹ್ಯಾಂಡ್ ಸೈಡ್ ಏನಾಗ್ತದೆ ಅಂದರೆ ನಾನು ಇಲ್ಲಿ ಈ ಸೆಟ್ ಉಂಟಲ್ವಾ, ಈ ಸ್ಟೆಪ್ಪಿಗೆ ಇನ್ವರ್ಸ್ ಮಾಡಿದ್ದು, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ಗೆ ಇನ್ವರ್ಸ್ ಮಾಡಿದಾಗ ಇಲ್ಲಿ ಎಕ್ಸ್ ಇನ್ವರ್ಸ್ ದ ಹೋಲ್ ಇನ್ವರ್ಸ್ ಆಯಿತು, ಇಲ್ಲಿ ಹೆಚ್ ಕೆ ದ ಹೋಲ್ ಇನ್ವರ್ಸ್ ಆಯಿತು. ಎಕ್ಸ್ ಇನ್ವರ್ಸ್ ಎಕ್ಸ್ ಅಂದರೆ ಎಕ್ಸ್, ಹೆಚ್ ಕೆ ದ ಹೋಲ್ ಇನ್ವರ್ಸ್ ಅಂದರೆ ನಾವು ನೋಡಿದ್ದೇವೆ ಎ ಬಿ ದ ಹೋಲ್ ಇನ್ವರ್ಸ್ ಇಸ್ ಈಕ್ವಲ್ ಟು ಬಿ ಇನ್ವರ್ಸ್ ಇಂಟು ಎ ಇನ್ವರ್ಸ್. ಹಾಗಾದರೆ ಇದೇನಾಗ್ತದೆ ಕೆ ಇನ್ವರ್ಸ್ ಇಂಟು ಹೆಚ್ ಇನ್ವರ್ಸ್. ಇದು ಎಲ್ಲಿ ಇರ್ತದೆ ಕೆ ಇನ್ವರ್ಸ್ ಮತ್ತು ಹೆಚ್ ಇನ್ವರ್ಸ್? ಕೆ ಇನ್ವರ್ಸ್ ಇಂಟು ಹೆಚ್ ಇನ್ವರ್ಸ್ ಕೆ ಹೆಚ್ ಅಲ್ಲಿ ಇರ್ತದಲ್ವಾ. ಯಾಕೆ ಕೆ ಮತ್ತು ಹೆಚ್ ಸಬ್ ಗ್ರೂಪ್. ಇಲ್ಲಿ ನೋಡಿ ಹೆಚ್ ಆ್ಯಂಡ್ ಕೆ ಬಿಲಾಂಗ್ಸ್ ಟು ಹೆಚ್ ಬಿಲಾಂಗ್ಸ್ ಟು ಹೆಚ್, ಕೆ ಬಿಲಾಂಗ್ಸ್ ಟು ಕೆ. ಕೆ ಆ್ಯಂಡ್ ಹೆಚ್ ಆರ್ ಸಬ್ ಗ್ರೂಪ್ ಆದ ಕಾರಣ ಹೆಚ್ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್, ಕೆ ಇನ್ವರ್ಸ್ ಬಿಲಾಂಗ್ಸ್ ಟು ಕೆ. ಹಾಗಾಗಿ ಕೆ ಇನ್ವರ್ಸ್ ಇಂಟು ಹೆಚ್ ಇನ್ವರ್ಸ್ ಬಿಲಾಂಗ್ಸ್ ಟು ಕೆ ಹೆಚ್ ಅಂತ ಹೇಳ್ಬೋದು. ವಾಟ್ ಐ ಹ್ಯಾವ್ ಪ್ರೂವ್ಡ್? I have taken x belongs to hk and here I have proved that same x belongs to kh. What it implies? hk is contained in kh. Next ಏನು ಪ್ರೂವ್ ಮಾಡಬೇಕು? kh contained hk ಅಂತ ಪ್ರೂವ್ ಮಾಡಬೇಕು. Take one element from kh, y belongs to kh. ಆಗಲ್ಲಿ ನೋಡಿ ಇಲ್ಲಿ ಏನು ಮಾಡಿದ್ವಿ, x belongs to hk ತಗೊಂಡ್ವಿ, implies x inverse belongs to hk ಅಂತ. ಹೇಗೆ ಬಂದದಿದು? ಹೆಚ್ ಕೆ ಸಬ್ ಗ್ರೂಪ್ ಆದ ಕಾರಣ. ಬಟ್ ನನಗೆ ಕೆ ಹೆಚ್ ಸಬ್ ಗ್ರೂಪ್ ಅಂತ ಇಲ್ಲಿ ಕೂಡ ಕೊಡಲಿಲ್ಲ ಅಲ್ವಾ. ಹಾಗಾಗಿ ನಾನು ಅಲ್ಲಿ ವೈ ಬಿಲಾಂಗ್ಸ್ ಟು ಕೆ ಹೆಚ್ ಆದರೆ ವೈ ಇನ್ವರ್ಸ್ ಬಿಲಾಂಗ್ಸ್ ಟು ಕೆ ಹೆಚ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬೇರೆ ಏನಾದರೂ ಮೆಥಡಲ್ಲಿ ಪ್ರೂವ್ ಮಾಡಬೇಕು. ಟೇಕ್ ವೈ ಬಿಲಾಂಗ್ಸ್ ಟು ಕೆ ಹೆಚ್, ದೆನ್ ವೈ ಕ್ಯಾನ್ ಬಿ ರಿಟನ್ ಆಸ್ ಕೆ ಒನ್ ಇಂಟು ಹೆಚ್ ಒನ್. ಫಸ್ಟ್ ಸಮ್ ಕೆ ಒನ್ ಬಿಲಾಂಗ್ಸ್ ಟು ಕೆ ಆ್ಯಂಡ್ ಹೆಚ್ ಒನ್ ಬಿಲಾಂಗ್ಸ್ ಟು ಹೆಚ್ ಅಲ್ವಾ. ಕೆ ಹೆಚ್ ಅಲ್ಲಿದ್ದರೆ ಕೆ ಇಂಟು ಹೆಚ್ ಆಗಿರ್ತದೆ ಒಂದು ಎಲಿಮೆಂಟ್, ಕೆ ಒನ್ ಇಂಟು ಹೆಚ್ ಒನ್ ಅಂತ ನಾನು ಡಿನೋಟ್ ಮಾಡ್ತೇನೆ ಅದನ್ನು. ಈಗ ವೈ ಇನ್ವರ್ಸ್ ಏನಾಗ್ತದೆ? ವೈ ಇನ್ವರ್ಸ್ ಏನಾಗ್ತದೆ ನೋಡುವ. ವೈ ಇನ್ವರ್ಸ್ಗೆ ಹಾಕಿ, ವೈ ಅಂದರೆ ಏನು? ಕೆ ಒನ್ ಹೆಚ್ ಒನ್. ಇನ್ವರ್ಸ್ ಹಾಕಿದಾಗ ಏನಾಗ್ತದೆ? ಕೆ ಒನ್ ಹೆಚ್ ಒನ್ ದ ಹೋಲ್ ಇನ್ವರ್ಸ್ ಇಸ್ ಹೆಚ್ ಒನ್ ಇನ್ವರ್ಸ್ ಕೆ ಒನ್ ಇನ್ವರ್ಸ್. ಈಗ ಹೆಚ್ ಒನ್ ಬಿಲಾಂಗ್ಸ್ ಟು ಕೆ ಆದರೆ ಕೆ ಸಬ್ ಗ್ರೂಪ್ ಅಲ್ವಾ, ಹಾಗಾಗಿ ಇಲ್ಲಿ ಬರೋದು ರಾಂಗ್ ಆಗಿದೆ, ಹೆಚ್ ಕೆ ಸಬ್ ಗ್ರೂಪ್ ಅಂತ ಬರ್ತೇನೆ. ಹೆಚ್ ಕೊಮ ಕೆ ಸಬ್ ಗ್ರೂಪ್ ಆಗಬೇಕದು. ಹೆಚ್ ಕೊಮ ಕೆ ಇಸ್ ಅ ಸಬ್ ಗ್ರೂಪ್ ಆದ ಕಾರಣ ಹೆಚ್ ಒನ್ ಇನ್ವರ್ಸ್ ಕೂಡ ಹೆಚ್ ಅಲ್ಲಿರ್ತದೆ, ಕೆ ಒನ್ ಇನ್ವರ್ಸ್ ಕೂಡ ಕೆ ಅಲ್ಲಿರ್ತದೆ. ಹಾಗಾಗಿ ಹೆಚ್ ಒನ್ ಇನ್ವರ್ಸ್ ಕೆ ಒನ್ ಇನ್ವರ್ಸ್ ಎಲ್ಲಿರ್ತದೆ? ಹೆಚ್ ಕೆ ಅಲ್ಲಿ ಇರ್ತದೆ. ಇಲ್ಲಿ ಅದು ರೀಸನ್ ಹೆಚ್ ಕೆ ಇಸ್ ಸಬ್ ಗ್ರೂಪ್ ಆಗಬೇಕು. ಈಗ ವೈ ಒನ್ ಬಿಲಾಂಗ್ಸ್ ಟು ವೈ ಒನ್ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಕೆ ಇಲ್ಲಿ ಇದ್ವಿ ಅಲ್ವಾ, ವೈ ಒನ್ ಇನ್ವರ್ಸ್ ಅಲ್ವಾ, ಇದು ಈಕ್ವಲ್ ಅಲ್ವಾ. ವಿ ಹ್ಯಾವ್ ಪ್ರೂವ್ಡ್ ವೈ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಕೆ. ವೈ ಒನ್ ಅಲ್ಲ, ವೈ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಕೆ ಅಂತ ಪ್ರೂವ್ ಮಾಡಿದೆ. ಇಲ್ಲಿ ನೋಡಿ ನನ್ನ ಹತ್ರ ಎಕ್ಸ್ ಬಿಲಾಂಗ್ಸ್ ಟು ಹೆಚ್ ಕೆ ಇಲ್ಲಿ ಉಂಟು, ಇಲ್ಲಿ ಏನು ಸಿಕ್ಕಿತ್ತು? ವೈ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಕೆ. ಅದಲ್ಲ, ಆ ಕಾನ್ಸೆಪ್ಟ್ ಹಾಕೋದಿಲ್ಲ ಇಲ್ಲಿ ನೋಡ, ಬೇರೆ ವೈ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಕೆ. ಈಗ ಹೆಚ್ ಕೆ ಒಂದು ಸಬ್ ಗ್ರೂಪ್ ಅಂತ ನನಗೆ ಗೊತ್ತುಂಟು. ಹೆಚ್ ಕೆ ಸಬ್ ಗ್ರೂಪ್ ಆದರೆ ಏನಾಗ್ತದೆ? ಒಂದು ಎಲಿಮೆಂಟ್ ಇದ್ದು ಇನ್ವರ್ಸ್ ಕೂಡ ಅದರಲ್ಲೇ ಇರ್ತದಲ್ವಾ.
ಈಗ y ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಕೆ ಒಂದು ಸಬ್ ಗ್ರೂಪ್ ಆದರೆ y ಇನ್ವರ್ಸ್ ದ ಹೋಲ್ ಇನ್ವರ್ಸ್ ಬಿಲಾಂಗ್ಸ್ ಟು ಹೆಚ್ ಕೆ ಅಲ್ವಾ. ಒಂದು ಎಲಿಮೆಂಟ್ ಹೆಚ್ ಕೆ ಅಲ್ಲಿ ಸಬ್ ಗ್ರೂಪಲ್ಲಿದ್ದರೆ ಅದರ ಇನ್ವರ್ಸ್ ಕೂಡ ಅಲ್ಲೇ ಇರ್ತದೆ ಅಂತ. y ಇನ್ವರ್ಸ್ ದ ಹೋಲ್ ಇನ್ವರ್ಸ್ ಅಂದರೆ ಏನು, y ಅಲ್ವಾ. ಸೊ ವಿ ಹ್ಯಾವ್ ಪ್ರೂವ್ಡ್ y ಬಿಲಾಂಗ್ಸ್ ಟು ಹೆಚ್ ಕೆ. ವಾಟ್ ವಿ ಹ್ಯಾವ್ ಟೇಕನ್? We have taken y belongs to kh and we have proved y belongs to hk. What it implies? Kh is contained in hk. ಇಲ್ಲಿ ನಾವು hk is contained in kh ಅಂತ ಪ್ರೂವ್ ಮಾಡಿದ್ವಿ. ಇಲ್ಲಿ kh contained in hk ಅಂತ ಪ್ರೂವ್ ಮಾಡಿದ್ವಿ. ನಾವು ಸೆಟ್ ಥಿಯರಿಯಿಂದ ಹೇಳ್ಬೋದು hk equal to kh. ಈಗ ಕಾನ್ವರ್ಸ್ ಪಾರ್ಟ್ ಏನು? ಸಪೋಸ್ hk equal to kh, we have to prove that hk is a subgroup of G. Assume that hk equal to kh. ಏನು ಪ್ರೂವ್ ಮಾಡಬೇಕು? hk is a subgroup ಅಂತ ಪ್ರೂವ್ ಮಾಡಬೇಕು. ಏನು ಪ್ರೂವ್ ಮಾಡ್ಬೋದು? a ಮತ್ತು b hk ಇಂದ ತೆಕ್ಕೊಂಡು ab ಇನ್ವರ್ಸ್ hk ಅಲ್ಲಿ ಉಂಟಾ ಅಂತ ಪ್ರೂವ್ ಮಾಡಿದರೆ ನಮ್ಮ ಮೊದಲೇ ಕಲಿತ ಪ್ರಿಪೋಸಿಷನ್ನ ಪ್ರಕಾರ ಸಬ್ ಗ್ರೂಪ್ ಆಗ್ತದೆ ಅಲ್ವಾ. Take two elements, a belongs to hk and b belongs to hk. Then I can write A as h1 k1 for some h1 belongs to h and k1 belongs to k. Also B can be written as h2 into k2 where h2 belongs to h and k2 belongs to k. Since h and k are subgroups, h1 inverse, h2 inverse belongs to h, k1 inverse and k2 inverse belongs to k ಅಲ್ವಾ. ಈಗ ಎ ಬಿ ಇನ್ವರ್ಸ್ ಏನಾಗ್ತದೆ ಅಂತ ನೋಡುವ. ಎ ಬಿ ಇನ್ವರ್ಸ್, ಎ ಬಿ ಅಂದರೆ ಏನು? h1 k1, b1 ಅಂದ್ರೆ ಏನು? h2 k2 ದ ಹೋಲ್ ಇನ್ವರ್ಸ್. ಈಗ ಎ ಬಿ ಇನ್ವರ್ಸ್ ಹೆಚ್ ಕೆ ಅಲ್ಲಿ ಉಂಟಾ ಅಂತ ನಾವು ನೋಡೋದು. ಹೆಚ್ ಕೆ ಅಲ್ಲಿ ಇದ್ದರೆ ಹೆಚ್ ಕೆ ಸಬ್ ಗ್ರೂಪ್ ಆಗ್ತದೆ ನಮ್ಮ ಪ್ರೀವಿಯಸ್ ಥಿಯರಮ್ನ ಪ್ರಕಾರ, ಮೊದಲು ಕಲ್ತಿದ್ದೇವೆ ಮೊನ್ನೆ. ಈಗ ಬ್ರ್ಯಾಕೆಟ್ ಓಪನ್ ಮಾಡಿ. ಯಾಕೆ? ಎ ಬಿ ಎಲ್ಲ ಎಲಿಮೆಂಟ್, ಎ ಬಿ ಇನ್ವರ್ಸ್ ಎಲ್ಲ ಎಲಿಮೆಂಟ್ h1 k1 ಸಾರಿ ಎ ಬಿ ಅಲ್ಲ, h1 k1 h2 k2 ಅದರ ಇನ್ವರ್ಸ್ ಎಲ್ಲ ಗ್ರೂಪ್ ಜಿ ಅಲ್ಲಿ ಉಂಟಲ್ವಾ. ಜಿ ಒಂದು ಗ್ರೂಪ್ ಆದ ಕಾರಣ ಅಸೋಸಿಯೇಟಿವ್ ಲಾ ಹೋಲ್ಡ್ ಆಗ್ತದೆ. ಹಾಗಾಗಿ ಬ್ರ್ಯಾಕೆಟ್ ಆಚೆ ಈಚೆ ಮಾಡ್ಬೋದು ನಾನು. ಇಲ್ಲಿ ನೋಡಿ, h1 k1 k2 ಇನ್ವರ್ಸ್ h2 ಇನ್ವರ್ಸ್. k1 ಮತ್ತು k2 ಇನ್ವರ್ಸ್ ಎಲ್ಲಿ ಉಂಟು? k1 ಮತ್ತು k2 ಇನ್ವರ್ಸ್ ಕೆ ಅಲ್ಲಿ ಉಂಟು. k1 ಇಂಟು k2 ಇನ್ವರ್ಸ್ ಕೂಡ ಹಾಗಾದರೆ ಕೆ ಅಲ್ಲೇ ಇರ್ತದಲ್ವಾ. ಅದು ಬೇರೆ ಒಂದು ನಮ್ಮ ಎಲಿಮೆಂಟ್ ಆಗಿರ್ತದೆ. ನಾನು ಅದನ್ನು k3 ಅಂತ ಡಿನೋಟ್ ಮಾಡ್ತೇನೆ. ಈಗ ಎ ಮತ್ತು ಬಿ ಕೆ ಅಲ್ಲಿದ್ದರೆ ಕೆ ಒಂದು ಸಬ್ ಗ್ರೂಪ್ ಆದರೆ ಎ ಇಂಟು ಬಿ ಕೂಡ ಕೆ ಅಲ್ಲಿರ್ತದೆ. ಅದರ ಒಂದು ರಿಸಲ್ಟ್ ಬೇರೆ ಇರ್ತದೆ. ಈಗ ನೀವು 2 ಮತ್ತು 3 ಝೆಡ್ಡಲ್ಲಿ ಉಂಟು, 2 + 3 ಕೂಡ ಝೆಡ್ಡಲ್ಲಿ ಉಂಟು. ಅದನ್ನು 2 + 3 ಅಂತ ಬರೀತೀರಾ? ಅಲ್ಲ, 5 ಅಂತ ಬರೆಯೋದಲ್ವಾ. ಹಾಗೆಯೇ k1 ಇಂಟು k2 ಇನ್ವರ್ಸ್ ಇನ್ನೊಂದು ಎಲಿಮೆಂಟ್ ಆಗಿರ್ತದೆ. ಅದನ್ನು k3 ಅಂತ ಡಿನೋಟ್ ಮಾಡಿದ್ದೇನೆ. ಅದು ಕೆ ಅಲ್ಲೇ ಉಂಟು. ಈಗ ನೋಡಿ, k3 ಇಂಟು h2 ಇನ್ವರ್ಸ್. k3 ಕೆನ ಎಲಿಮೆಂಟ್, h2 ಇನ್ವರ್ಸ್ ಹೆಚ್ನ ಎಲಿಮೆಂಟ್. ಹಾಗಾದರೆ ಇದು k3 ಇಂಟು h2 ಇನ್ವರ್ಸ್ ಯಾವುದರ ಎಲಿಮೆಂಟ್ ಆಯಿತು? KH ಇದ್ದು ಎಲಿಮೆಂಟ್ ಆಯಿತು ಅಲ್ವಾ. KH ಇದು ಎಲಿಮೆಂಟ್ ಆಯಿತು. ಇಲ್ಲಿ ನೋಡಿ, ನನಗೆ KH ಈಕ್ವಲ್ ಟು HK ಅಲ್ವಾ. KH ನಲ್ಲಿರುವ ಒಂದು ಎಲಿಮೆಂಟ್, ಯಾವುದೇ ಎಲಿಮೆಂಟ್ HK ಅಲ್ಲಿ ಕೂಡ ಉಂಟು. ಅದು ಯಾವ ಫಾರ್ಮ್ಯಾಟಲ್ಲಿ ಇರ್ತದೆ? H ಇಂಟು ಸಮ್ ಎಲಿಮೆಂಟ್ ಆಫ್ K ಅಂತ. ನಾನು ಅದನ್ನು ಈಗ K3 ಇಂಟು H2 ಇನ್ವರ್ಸ್ ಬಿಲಾಂಗ್ಸ್ ಟು KH ಅಲ್ವಾ. ಬಟ್ KH ಈಸ್ ಈಕ್ವಲ್ ಟು HK ಅಂತ ನನಗೆ ಗೊತ್ತುಂಟು. ಹಾಗಾಗಿ K3 ಇಂಟು H2 ಇನ್ವರ್ಸ್ ಯಾವುದಾದ್ರೂ ಸಮ್ ಎಲಿಮೆಂಟ್ ಆಫ್ H ಇಂಟು Kಗೆ ಈಕ್ವಲ್ ಆಗಿರ್ತದೆ. ಅದನ್ನು ನಾನು H3 ಇಂಟು K4 ಅಂತ ಬರ್ತದ್ದು. ಈಗ K3 ಯೂಸ್ ಮಾಡಿದ್ದೇವೆ, ಹಾಗೆ K4 ಬರ್ತದ್ದು. H3 ಇಂಟು K4 ಅಂತ. ಈಗ ಇಲ್ಲಿ ನೋಡಿ, ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ. H1 ಇಂಟು H3, H1 ಹೆಚ್ಚಿದ ಎಲಿಮೆಂಟ್, H3 ಹೆಚ್ಚಿದ ಎಲಿಮೆಂಟ್.
ಅದರ ಪ್ರಾಡಕ್ಟ್ ಎ ಒಂದು ಹೆಚ್ಚಿನ ಎಲಿಮೆಂಟ್, ಬಿ ಒಂದು ಹೆಚ್ಚಿನ ಎಲಿಮೆಂಟ್ ಆದರೆ ಸಬ್ ಗ್ರೂಪ್ ಆದ ಕಾರಣ ಎ ಇಂಟು ಬಿ ಕೂಡ ಹೆಚ್ಚಿನ ಎಲಿಮೆಂಟ್ ಅಲ್ವಾ, ಹಾಗೆಯೇ H1 ಇಂಟು H3 ಕೂಡ ಹೆಚ್ಚಿನ ಎಲಿಮೆಂಟ್. ಅದನ್ನು ನಾನು H4 ಅಂತ ಡಿನೋಟ್ ಮಾಡ್ತೇನೆ. ಅದನ್ನು ಇಲ್ಲಿ ಬರೆದಿದ್ದೇನೆ, H4. ಈಗ ನೋಡಿ, H4 ಇಂಟು K4 ಎಲ್ಲುಂಟು, HK ಎಲ್ಲುಂಟು, H4 H ಎಲ್ಲುಂಟು, K4 K ಎಲ್ಲುಂಟು. ಹಾಗಾದರೆ H4 ಇಂಟು K4 ಬಿಲಾಂಗ್ಸ್ ಟು HK ಅಲ್ವಾ. H4 ಇಂಟು K4 ಅಂದರೆ ಏನು, ಇಲ್ಲಿ ನೋಡಿ ಈಕ್ವಲ್ ಆಗಿ ಬಂದಿದ್ದು AB ಇನ್ವರ್ಸ್. ಹಾಗಾದರೆ AB ಇನ್ವರ್ಸ್ HK ಅಲ್ಲಿ ಉಂಟು ಅಂತ ಹೇಳಿದಾಗಾಯಿತು. ಫಾರ್ ಎನಿ A and B in H. For any A and B in H, I have proved that A into B inverse belongs to HK. What it implies? It implies that HK is a subgroup of G. ಅರ್ಥ ಆಯ್ತು ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಪ್ರಪೋಸಿಷನ್, ಲೆಟ್ H and K be finite subgroups of G such that HK is also a subgroup of G. Then order of HK equal to order of H into order of K divided by order of H intersection K. We'll prove that. Let order ಅಂದ್ರೆ ಏನು, ಆರ್ಡರ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್. ಆರ್ಡರ್ ಆಫ್ H ಅಂದರೆ H ನಲ್ಲಿರುವಂತಹ ಎಲಿಮೆಂಟ್, ಆರ್ಡರ್ ಆಫ್ K ಅಂದರೆ K ನಲ್ಲಿರುವಂತಹ ಟೋಟಲ್ ನಂಬರ್ ಆಫ್ ಎಲಿಮೆಂಟ್. ಆರ್ಡರ್ ಆಫ್ HK ಅಂದರೆ HK ಕೂಡ ಒಂದು ಸಬ್ ಗ್ರೂಪ್ ಅಲ್ವಾ, ಸಬ್ಸೆಟ್, ಒಂದು ಸೆಟ್ ಕೂಡ. HK ಅಲ್ಲಿ ಆರ್ಡರ್ ಆಫ್ HK ಅಂದರೆ HK ಅಲ್ಲಿ ಎಷ್ಟು ಎಲಿಮೆಂಟ್ ಉಂಟು ಅದು, ನಂಬರ್ ಆಫ್ ಎಲಿಮೆಂಟ್ಸ್ ಟೋಟಲ್ ಎಷ್ಟು ಉಂಟು, 10 ಉಂಟಾ 12 ಉಂಟಾ ಅದು. ಮತ್ತು ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K ಅಂದರೆ H ಇಂಟರ್ಸೆಕ್ಷನ್ K ಮಾಡಿದ ನಂತರ ಅಲ್ಲಿ ಎಷ್ಟು ಎಲಿಮೆಂಟ್ ಉಂಟು ಅದು. ಲೆಟ್ ಆರ್ಡರ್ ಆಫ್ H ಈಕ್ವಲ್ ಟು M ಆ್ಯಂಡ್ ಆರ್ಡರ್ ಆಫ್ K ಈಕ್ವಲ್ ಟು N. ಅಂದರೆ H ನಲ್ಲಿ M ನಂಬರ್ ಆಫ್ ಎಲಿಮೆಂಟ್, K ನಲ್ಲಿ N ನಂಬರ್ ಆಫ್ ಎಲಿಮೆಂಟ್ ಉಂಟು ಅಂತ. I will denote that elements of H as H1, H2 up to Hm. K ಅಲ್ಲಿರುವ ಎಲಿಮೆಂಟನ್ನು K1, K2 up to Kn ಅಂತ ತಗೊಳ್ತೇನೆ. H ನಲ್ಲಿ ಇದು ಎಲಿಮೆಂಟ್, K ನಲ್ಲಿ ಇದು. ಈಗ HK ಅಲ್ಲಿ ಎಲಿಮೆಂಟ್ ಹೇಗೆ ಆಗ್ತದೆ, Hi Kj, where I greater than or equal to 1, less than or equal to M, J greater than or equal to 1, less than or equal to N. ಈಗ HK ಅಲ್ಲಿ ಟೋಟಲ್ ಅಷ್ಟು M ಇಂಟು N ಎಲಿಮೆಂಟ್ ಇರ್ತದಾ, ಇಲ್ಲ. ಯಾಕಂದರೆ ನಾವು ಇಲ್ಲಿ H1 ಮತ್ತು K1 H ಮತ್ತು K ಇದ್ದು ಎಲಿಮೆಂಟ್ಸನ್ನು ಮಲ್ಟಿಪ್ಲೈ ಮಾಡುವಾಗ ಕೆಲವು ಎಲಿಮೆಂಟ್ಸ್ ರಿಪೀಟ್ ಆಗ್ತದಲ್ವಾ, ಆ ರಿಪೀಟ್ ಆದದನ್ನು ಬಿಟ್ಟು ನಾವು ಬರೆಯುವುದಲ್ವಾ. ಹಾಗಾಗಿ ಎಲ್ಲ ಎಲಿಮೆಂಟ್ ಕೂಡ ಯಾವಾಗಲೂ ಡಿಫ್ರೆಂಟ್ ಆಗಿರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. HK ಅಲ್ಲಿರುವಂಥದ್ದು ಕೆಲವು ಎಲಿಮೆಂಟ್ ರಿಪೀಟ್ ಆಗ್ಬೋದು, ಅದನ್ನು ತೆಗೆದು ನಾವು ಕೌಂಟ್ ಮಾಡೋದು. ಹಾಗಾಗಿ HiKj ಅಲ್ಲಿ ನಾನು M ಇಂಟು N ಎಲಿಮೆಂಟ್ ಉಂಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ರಿಪೀಟ್ ಆದ ಎಲಿಮೆಂಟ್ಸನ್ನು ತೆಗಿಬೇಕು. ಎಷ್ಟು ಎಲಿಮೆಂಟ್ಸ್ ರಿಪೀಟ್ ಆಗಿರಬಹುದು ಅಂತ ನೋಡುವ. ಇಲ್ಲಿ ಬರ್ತೀನಿ, ಆಲ್ ಎಲಿಮೆಂಟ್ಸ್ ಆಫ್ HK is not distinct. We will find how many times a particular element repeats. ಅಂದರೆ ಒಂದು ಎಲಿಮೆಂಟ್ ಎಷ್ಟು ಸಲ ರಿಪೀಟ್ ಆಗಿರಬಹುದು ಅಂತ ನಾವು ಚೆಕ್ ಮಾಡುವ. ಟೇಕ್ H1 K1. ಈಗ ಫಸ್ಟಿಗೆ ನಾವೇನು ಮಾಡುವ, H1 K1 ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ನೋಡುವ. ಆಮೇಲೆ ಬೇರೆ ಎಲಿಮೆಂಟ್ಸ್ ಕೂಡ ಸೇಮ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿರ್ಬೋದು. ಈಗ H1 K1 ಬಿಲಾಂಗ್ಸ್ ಟು HK ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ನೋಡುವ. H1 ಇಂಟು K1 ಎಲ್ಲಿಂಟು HK ಅಲ್ಲಿ ಉಂಟು, ಹಾಗಾಗಿ ಅದು ಒಂದು. ಈಗ ಇಲ್ಲಿಂದ H1 ತೆಗೆದದ್ದು, ಇಲ್ಲಿಂದ K1 ತೆಗೆದದ್ದು, HK ಅಲ್ಲಿ ಒಂದು HiKj ಫಾರ್ಮ್ಯಾಟಲ್ಲಿರೋದಲ್ವಾ. H1 K1 ಈಕ್ವಲ್ ಟು Hi ಇಂಟು Kj ಫಾರ್ ಸಮ್ I, J ಅಂತ ಹೇಳ್ತೇನೆ. ಅಂದರೆ HiKj ಅಂತ ಹೇಳಿದರೆ ಅದು ಪ್ರಾಡಕ್ಟ್ ಮಾಡಿದ ನಂತರ ಬರುವಂತಹ ಆನ್ಸರನ್ನು ಬರೆದದ್ದಲ್ಲಿ. Now we have to operate ಲೆಫ್ಟ್ ಸೈಡಿಗೆ Hi ಇನ್ವರ್ಸ್ ಇಂದ ಎರಡೂ ಕಡೆ, ರೈಟ್ ಸೈಡಿಗೆ H1 ಇನ್ವರ್ಸ್ ಇಂದ ಆಪರೇಟ್ ಮಾಡಬೇಕು. ಹಾಗೆಷ್ಟು ಬರ್ತದೆ, ಇಲ್ಲಿ ಈ ಸೈಡಲ್ಲಿ Hi ಇನ್ವರ್ಸ್ H1 K ಹೋಗ್ತದಲ್ವಾ, K ಇನ್ವರ್ಸನ್ನು ನಾನು ಆಪರೇಟ್ ಮಾಡಿದ್ದು ರೈಟ್ ಸೈಡಲ್ಲಿ, ಅದು ಹೋಗ್ತದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ Hi ಇನ್ವರ್ಸ್ ಆಪರೇಟ್ ಮಾಡಿದ ಕಾರಣ Hi ಇನ್ವರ್ಸ್ ಹೋಗ್ತದೆ, Kj ಇಂಟು K1 ಇನ್ವರ್ಸ್. ಅದನ್ನು ನಾನು T ಅಂತ ತಗೊಳ್ತೇನೆ. ಮತ್ತೆ ಹೇಳ್ತೇನೆ,
ಟಿ ಬಿಲಾಂಗ್ಸ್ ಟು ಹೆಚ್ ಇಂಟರ್ಸೆಕ್ಷನ್ ಕೆ. ಹೇಗೆ ಟಿ ಬಿಲಾಂಗ್ಸ್ ಟು ಹೆಚ್ ಇಂಟರ್ಸೆಕ್ಷನ್ ಕೆ? ಟಿ ಅಂದರೆ ಏನು ನೋಡಿ ಇಲ್ಲಿ, ಟಿ ಈಸ್ ಈಕ್ವಲ್ ಟು ಹೆಚ್ ಐ ಇನ್ವರ್ಸ್ ಇಂಟು H1 ಅಲ್ವಾ? ಹೆಚ್ ಐ ಎಲ್ಲಿ ಉಂಟು? ಹೆಚ್ ಅಲ್ಲಿ ಉಂಟು. ಯಾಕಂದರೆ ಇಲ್ಲಿ ನೋಡಿ ಒಂದು ಹೆಚ್ ಐ ಇಲ್ಲಿರ್ಬೋದು. ಹೆಚ್ ಅಲ್ಲಿ ಇದ್ದರೆ ಹೆಚ್ ಮತ್ತು ಕೆ ಸಬ್ ಗ್ರೂಪ್ ಅಲ್ವಾ? ಹಾಗಾದರೆ ಹೆಚ್ ಐ ಇನ್ವರ್ಸ್ ಕೂಡ ಹೆಚ್ ಅಲ್ಲಿ ಉಂಟು, H1 ಕೂಡ ಹೆಚ್ ಅಲ್ಲಿ ಉಂಟು. ಹೆಚ್ ಐ ಇನ್ವರ್ಸ್ H1 ಎರಡೂ ಕೂಡ ಹೆಚ್ ಅಲ್ಲಿ ಇದ್ದರೆ ಅದರ ಪ್ರಾಡಕ್ಟು ಕೂಡ ಹೆಚ್ ಅಲ್ಲಿ ಉಂಟು. ಹಾಗಾದರೆ ಟಿ ಹೆಚ್ ಅಲ್ಲಿ ಇದ್ದಾಗೆ ಆಯ್ತಲ್ವಾ? ಇಲ್ಲಿ ನೋಡಿ ಇಲ್ಲಿ ಟಿ ಅಂದರೆ ಏನು? ಕೆ ಜೆ ಇಂಟು K1 ಇನ್ವರ್ಸ್. ಇಲ್ಲಿಂದ ಕೆ ಜೆ ಅಲ್ಲಿ ಉಂಟು, ಕೆ ಅಲ್ಲಿ ಉಂಟು, K1 ಕೂಡ ಕೆ ಅಲ್ಲಿ ಉಂಟು, K1 ಇನ್ವರ್ಸ್ ಕೂಡ ಕೆ ಅಲ್ಲಿ ಇರ್ತಲ್ವಾ? ಯಾಕಂದರೆ ಕೆ ಒಂದು ಸಬ್ ಗ್ರೂಪ್. ಹಾಗಾದರೆ ಅದರ ಪ್ರಾಡಕ್ಟು ಕೂಡ ಕೆ ಅಲ್ಲಿ ಇರ್ತದೆ. ಹಾಗಾಗಿ ಟಿ ಕೂಡ ಕೆ ಅಲ್ಲಿ ಉಂಟು. ಟಿ ಹೆಚ್ ಅಲ್ಲಿ ಉಂಟು, ಕೆ ಅಲ್ಲಿ ಉಂಟು. ಏನು ಇಂಪ್ಲೈ ಮಾಡ್ತದೆ? ಟಿ ಬಿಲಾಂಗ್ಸ್ ಟು ದೇರ್ ಇಂಟರ್ಸೆಕ್ಷನ್. ಇಷ್ಟ ಆಯಿತು. ಆಮೇಲೆ ಇದನ್ನು ತಗೊಳ್ಳುವ. ಫಸ್ಟ್ ಹೆಚ್ ಐ ಇನ್ವರ್ಸ್ ಇಂಟು H1 ಈಕ್ವಲ್ ಟು ಟಿ. ಈಗ ನಾನೇನು ಮಾಡ್ತೇನೆ, ಲೆಫ್ಟ್ ಸೈಡಿಗೆ ಸ್ವಲ್ಪ ಡೈರೆಕ್ಟಾಗಿ ಬರ್ತಿದ್ದೇನೆ, ನಾನು ಆಪರೇಟ್ ಮಾಡಿದ್ದೇನೆ, ಇಲ್ಲಿ ಹೇಳ್ತೇನೆ. ಹೆಚ್ ಐ ಇನ್ವರ್ಸ್ H1 ಈಕ್ವಲ್ ಟು ಟಿ ಅಲ್ವಾ? ನಾನು ಲೆಫ್ಟ್ ಸೈಡಿಗೆ ಹೆಚ್ ಐಯಿಂದ ಆಪರೇಟ್ ಮಾಡ್ತೇನೆ. ಈಗ ಹೆಚ್ ಐ ಇಂಟು ಹೆಚ್ ಐ ಇನ್ವರ್ಸ್ H1 ಈಕ್ವಲ್ ಟು ಇಲ್ಲಿ ಹೆಚ್ ಐ ಇಂಟು ಟಿ. ಹಾಗೇನಾಯಿತು? ಇದು ಕ್ಯಾನ್ಸಲ್ ಆಯ್ತಲ್ವಾ? ಆಗ ಉಳಿಯೋದೇನು? H1 ಈಕ್ವಲ್ ಟು ಹೆಚ್ ಐ ಇಂಟು ಟಿ. ಇಷ್ಟು ಉಳಿತು. ಈಗ ಎರಡೂ ಕಡೆ ನಾನು ಟಿ ಇನ್ವರ್ಸಿಂದ ಆಪರೇಟ್ ಮಾಡ್ತೇನೆ ರೈಟ್ ಹ್ಯಾಂಡ್ ಸೈಡಲ್ಲಿ. ಹಾಗೇನಾಗ್ತದೆ? H1 ಇಂಟು ಟಿ ಇನ್ವರ್ಸ್ ಹೆಚ್ ಐ. ಟಿ ಕ್ಯಾನ್ಸಲ್ ಆಗ್ತದೆ ಅಲ್ವಾ? ಇಲ್ಲಿ ಟಿ ಇಂಟು ಟಿ ಇನ್ವರ್ಸ್ ಮಾಡಿದಾಗ ಕ್ಯಾನ್ಸಲ್ ಆಯಿತು. ಹಾಗಾದರೆ ಏನಾಯಿತು? ಹೆಚ್ ಐ ಈಕ್ವಲ್ ಟು H1 ಇಂಟು ಟಿ ಇನ್ವರ್ಸ್ ಇಲ್ಲಿ ಉಂಟು ನೋಡಿ. ಹಾಗೆಯೇ ಇಲ್ಲಿಗೆ ನಾನು ಆಪರೇಟ್ ಮಾಡಿ ಕೆ ಜೆ ಈಕ್ವಲ್ ಟು ಟಿ ಇಂಟು K1 ಅಂತ ಬರೀತೇನೆ. ಇಲ್ಲಿ ನೋಡಿ, ಈ ಇಕ್ವೇಷನಿಗೆ K1ಇಂದ ರೈಟ್ ಸೈಡಲ್ಲಿ ಆಪರೇಟ್ ಮಾಡಿದಾಗ ಟಿ ಇಂಟು K1 ಆಯಿತು. ಇಷ್ಟು ಹೆಚ್ ಐ ಇಷ್ಟು, ಕೆ ಜೆ ಇಷ್ಟು ಅಂತ ನನಗೆ ಸಿಕ್ಕಿತು. ಈಗ ಇಲ್ಲಿಗೆ ಬನ್ನಿ. H1 K1 ಅಂದರೆ ಹೆಚ್ ಐ ಕೆ ಜೆ. ಹೆಚ್ ಐ ಅಂದ್ರೇನು? H1 ಇಂಟು ಟಿ ಇನ್ವರ್ಸ್. ಕೆ ಜೆ ಅಂದ್ರೇನು? ಟಿ ಇಂಟು K1 ವೇರ್ ಟಿ ಬಿಲಾಂಗ್ಸ್ ಟು ಹೆಚ್ ಇಂಟರ್ಸೆಕ್ಷನ್ ಕೆ. ಈಗ H1 ಇಂಟು K1 ಅನ್ನು, ಇದು ಹೆಚ್ ಐ ಅಲ್ವಾ? ಇದು ಬಿಲಾಂಗ್ಸ್ ಟು ಹೆಚ್, ಇದು ಬಿಲಾಂಗ್ಸ್ ಟು ಕೆ. ಹಾಗಾದರೆ ಈ ಎಲಿಮೆಂಟ್ ಹೆಚ್ ಇಂಟು ಕೆಗೆ ಬಿಲಾಂಗ್ ಆದ ಹಾಗೆ ಆಯಿತು. H1 K1 ಹೆಚ್ ಇಂಟು ಕೆ ಯಲ್ಲಿ ಉಂಟು, ಹೆಚ್ ಇಂಟು ಕೆ ಯಲ್ಲಿ ಈ ಎಲಿಮೆಂಟ್ ಕೂಡ ಉಂಟು. H1 ಇದಕ್ಕೆ ಈಕ್ವಲ್ ಆದ ಹಾಗೆ ಆಯಿತು ಅಂತ. ಈಗ ಒಂದು ಟಿಗೆ H1 K1 ಒಂದು ಟಿಗೆ ಈಕ್ವಲ್ ಆಯಿತು ಹೆಚ್ ಇಂಟರ್ಸೆಕ್ಷನ್ ಕೆ ಅಲ್ಲಿರುವಂಥ. ಹಾಗೆ ಬೇರೆ ಬೇರೆ ನಾನು ಎಲಿಮೆಂಟ್ ತಗೊಂಡ್ರು ಎಲ್ಲ ಎಲಿಮೆಂಟಿಗೂ ಇದು ಸ್ಯಾಟಿಸ್ಫೈ ಆಗ್ತದೆ. ಅಂದರೆ H1 K1 ಈಗ ಹೆಚ್ ಇಂಟರ್ಸೆಕ್ಷನ್ ಕೆ ಯಲ್ಲಿ ಟಿ ಎಸ್ ಯು ಉಂಟು ಅಂತ ನೆನೆಸುವ, 3 ಎಲಿಮೆಂಟ್. ಈಗ H1 K1 is equal to H1 into T inverse T into K1 ಮತ್ತೆ this is also equal to, ಯಾಕಂದರೆ ಎಸ್ ಕೂಡ ಇಂಟರ್ಸೆಕ್ಷನಲ್ಲಿ ಉಂಟಲ್ವಾ? ಎಸ್ಸಿಗೂ ಇದು ಹೋಲ್ಡ್ ಆಗ್ತದೆ. ಎಸ್ ಇಂಟು K1 ಪುನಃ ಯುಗೂ ಹೋಲ್ಡ್ ಆಗ್ತದೆ. ಎಸ್ ಇನ್ವರ್ಸ್ ಎಸ್ ಇಂಟು K1. ಸಾರಿ, ಯು ಕನ್ಫ್ಯೂಸ್ ಆಗಬೇಡಿ, ನಾನು ಬರೆದದ್ದು ಅರ್ಥ ಆಗ್ತಿಲ್ಲ ನಿಮಗೆ. ಹೆಚ್ ಇಂಟರ್ಸೆಕ್ಷನಲ್ಲಿ ಈಗ ಟಿ ಎಸ್ ಯು ಉಂಟು ಅಂತ ತಿಳ್ಕೊಳ್ಳುವ. ಈಗ ನನ್ನ ಒಂದು ಟಿಗೆ ಇದು ಹೋಲ್ಡ್ ಆಯಿತು ಅಂತ ಹೇಳಿದ್ದೇನೆ. ಯಾವುದು ಪರ್ಟಿಕ್ಯುಲರ್ ಟಿ ಹೇಳಿದ್ದೇನೆ? ಇಲ್ಲ, ಯಾವುದಾದ್ರೂ ಒಂದು ಆರ್ಬಿಟ್ರರಿ ಹೆಚ್ ಇಂಟರ್ಸೆಕ್ಷನ್ ಕೆ ಯಲ್ಲಿರುವ ಆರ್ಬಿಟ್ರರಿ ಟಿಗೆ ಹೋಲ್ಡ್ ಆಗ್ತದೆ. ಹಾಗಾದರೆ ಬೇರೆ ಎಲಿಮೆಂಟ್ಸ್ ಇಲ್ವಾ? ಎಲ್ಲ ಎಲಿಮೆಂಟ್ಸಿಗೂ ಅದು ಹೋಲ್ಡ್ ಆಗ್ತದೆ ಅಂತಂದರೆ H1 K1 ನಾನು ಪ್ರೂವ್ ಮಾಡಿದ್ದೇನೆ. ದಟ್ ಈಸ್ ಈಕ್ವಲ್ ಟು H1 ಟಿ ಇನ್ವರ್ಸ್ ಇಂಟು ಟಿ K1. ಈಗ ಅದು ಎಸ್ಸಿಗೂ ಹೋಲ್ಡ್ ಆಗ್ತದೆ.
ದಿಸ್ ಇಸ್ ಆಲ್ಸೋ ಈಕ್ವಲ್ ಟು H1 S ಇನ್ವರ್ಸ್ ಇಂಟು SK1. ಹಾಗೆಯೇ ಯುಗೂ ಹೋಲ್ಡ್ ಆಗ್ತದೆ. H1 U ಇನ್ವರ್ಸ್ U ಇಂಟು K1. ಹಾಗಾದರೆ ಎಷ್ಟು ಸಲ ರಿಪೀಟ್ ಆಯಿತು? H1 K1 3 ಸಲ ರಿಪೀಟ್ ಆಯಿತು. 3 ಎಲ್ಲಿಂದ ಬಂದದ್ದು? 3 ಈಸ್ ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K ಅಲ್ವಾ? 3 ಎಲ್ಲಿನ ಎಲಿಮೆಂಟ್ ಇದು? H ಇಂಟರ್ಸೆಕ್ಷನ್ Kನ ಎಲಿಮೆಂಟ್. H ಇಂಟರ್ಸೆಕ್ಷನ್ ಅಲ್ಲಿ 3 ಎಲಿಮೆಂಟ್ ಇದ್ದ ಕಾರಣ H1 K1 3 ಸಲ ರಿಪೀಟ್ ಆಯಿತು. ಯಾಕಂದರೆ H1 K1 ಅನ್ನು ಹೀಗೂ ಬರಿಬೋದಲ್ವ ನಾವು? ಈ ಎಲಿಮೆಂಟ್ ಕೂಡ HK ಅಲ್ಲಿ ಉಂಟು. ಹಾಗಾಗಿ H1 K1 H ಇಂಟು K ಅಲ್ಲಿರುವ ಈ 3 ಎಲಿಮೆಂಟ್ ಇತ್ತಲ್ವ, ನಾನು ಆಗ ಕೊಟ್ಟದ್ರಲ್ಲಿ ಯಾವಾಗಲೂ 3 ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. H ಇಂಟರ್ಸೆಕ್ಷನ್ K ಅಲ್ಲಿ 3 ಎಲಿಮೆಂಟ್ಸ್ ಇದ್ದರೆ 3 ಟೈಮ್ಸ್ ರಿಪೀಟ್ ಆದ ಹಾಗೆ ಆಯಿತು. 3 ಟೈಮ್ಸ್ ಅಂದರೆ ಏನು? ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K. ಹಾಗೆ ಒಂದು H1 K1 ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K ಟೈಮ್ಸ್ ರಿಪೀಟ್ ಆದರೆ ಬಾಕಿ ಎಲ್ಲ ಎಲಿಮೆಂಟು ಕೂಡ ನಾವು ಸೇಮ್ ಇದೇ ರೀತಿ ಪ್ರೂವ್ ಮಾಡ್ತಾ ಹೋದರೆ ಅದು ಕೂಡ H ಇಂಟರ್ಸೆಕ್ಷನ್ K ಟೈಮ್ಸ್ ರಿಪೀಟ್ ಆಗ್ತದೆ ಅಂತ ನಾವು ಹೇಳ್ಬೋದು, ಹೀಗೆ ಪ್ರೂವ್ ಮಾಡ್ತಾ ಹೋದ ಹಾಗೆ. ಹಾಗಾದರೆ ಎಷ್ಟು ಎಲಿಮೆಂಟ್ಸ್ ಉಂಟು? M ಇಂಟು N ಎಲಿಮೆಂಟ್ಸ್ ಉಂಟಲ್ವ? ಇಲ್ಲಿ ಏನು ಹೇಳಿದ್ದೇನೆ? H1 K1 ರಿಪೀಟ್ಸ್ ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K ಟೈಮ್ಸ್. ನಾನಾಗ ಪ್ರೂವ್ ಮಾಡಿದ್ದೇವೆ ಅಲ್ವಾ? 3 ಎಲಿಮೆಂಟ್ಸ್ ಸೇರಿಕೊಂಡು. ಹಾಗೆ ದಿಸ್ ಈಸ್ ಟ್ರೂ ಫಾರ್ ಆಲ್ ಎಲಿಮೆಂಟ್ಸ್ ಆಫ್ HK ಅಲ್ಲಿರುವ ಎಲ್ಲ ಎಲಿಮೆಂಟಿಗೂ ಇದು ಹೋಲ್ಡ್ ಆಗ್ತದೆ. HK ಅಲ್ಲಿ ಎಷ್ಟು ಎಲಿಮೆಂಟ್ ಉಂಟು? M ಇಂಟು N ಎಲಿಮೆಂಟ್ಸ್ ಉಂಟಲ್ವಾ? M ಇಂಟು N ಎಲಿಮೆಂಟ್ ಕೂಡ ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K ಟೈಮ್ಸ್ ರಿಪೀಟ್ ಆಗ್ತದೆ. M ಇಂಟು N ನಲ್ಲಿರುವ ಎಲ್ಲ ಎಲಿಮೆಂಟ್ ಕೂಡ ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K ಟೈಮ್ಸ್ ರಿಪೀಟ್ ಆಗ್ತದೆ. ಹಾಗಾದರೆ ನನಗೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಎಲ್ಲಿಂದ ಬರ್ತದೆ? ನಾನು ಆ M ಇಂಟು N ಎಲಿಮೆಂಟಿಂದ ಎಲ್ಲ ರಿಪೀಟೆಡ್ ಎಲಿಮೆಂಟ್ಸನ್ನು ತೆಗೆದಾಗ ಅಲ್ವಾ? ಏನು ಮಾಡ್ಬೋದು? M ಇಂಟು N ನಂಬರ್ ಆಫ್ ಎಲಿಮೆಂಟ್ ಉಂಟು, ಅದರಿಂದ ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K M ಇಂಟು N ಅನ್ನು ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K ಇಂದ ನಾನು ಡಿವೈಡ್ ಮಾಡಿದರೆ ನನಗೆ ಉಳಿಯುವಂಥದ್ದು ನಾನ್ ರಿಪೀಟೆಡ್ ಫ್ಯಾಕ್ಟರ್ಸ್ ಮಾತ್ರ, ನಾನ್ ರಿಪೀಟೆಡ್ ಟರ್ಮ್ಸ್ ಮಾತ್ರ ಉಳಿಯುತ್ತದೆ ಅಲ್ವಾ? ಈಗ ನಿಮ್ಮ ಹತ್ರ M ಇಂಟರ್ಸೆಕ್ಷನ್ K ಅಲ್ಲಿ 4 ಎಲಿಮೆಂಟ್ ಉಂಟು ಅಂತ ನೆನೆಸುವ. ಅಲ್ಲಿ ಪ್ರತಿಯೊಂದು ಎಲಿಮೆಂಟ್ ಕೂಡ 2 ಸಲ ರಿಪೀಟ್ ಆಗ್ತದೆ ಅಂತ. ಹಾಗಾದರೆ ಎಷ್ಟು ಡಿಸ್ಟಿಂಕ್ಟ್ ಎಲಿಮೆಂಟ್ ಇರ್ಬೋದು? 4 ಡಿವೈಡ್ ಬೈ 2 ಮಾಡಿದರೆ 2 ಎಲಿಮೆಂಟ್ ಇರೋದು. ಈ 2 ಎಲಿಮೆಂಟ್ ಕೂಡ 2 ಸರ್ತಿ ರಿಪೀಟ್ ಆದರೆ ಏನಾಗ್ತದೆ? ಒಂದು ಎಲಿಮೆಂಟ್ 2 ಸಲ ರಿಪೀಟ್ ಆಯಿತು, ಇನ್ನೊಂದು ಎಲಿಮೆಂಟ್ 2 ಸಲ ರಿಪೀಟ್ ಆದರೆ 4 ಎಲಿಮೆಂಟ್ ಬಂತಲ್ವಾ? ಹಾಗೆ ಈಗ ನನ್ನ ಹತ್ರ ಟೋಟಲ್ 15 ಎಲಿಮೆಂಟ್ ಉಂಟು ಅಂತ ನೆನೆಸುವ. ಅದರಲ್ಲಿ ಪ್ರತಿಯೊಂದು ಎಲಿಮೆಂಟ್ 3 ಸಲ ರಿಪೀಟ್ ಆಗ್ತದೆ. ಅಂದರೆ 3ರಿಂದ ಡಿವೈಡ್ ಮಾಡಿದರೆ ನನಗೆ ಡಿಸ್ಟಿಂಕ್ಟ್ ಎಲಿಮೆಂಟ್ ಸಿಗ್ತದೆ, 5 ಎಲಿಮೆಂಟ್. ನೋಡಿ, ಈ 5 ಎಲಿಮೆಂಟ್ 3 ಸಲ ರಿಪೀಟ್ ಆದರೆ 15 ಎಲಿಮೆಂಟ್ಸ್ ಆಯ್ತಲ್ವಾ? ಹಾಗೆ ನನಗೆ ಡಿಸ್ಟಿಂಕ್ಟ್ ಎಲಿಮೆಂಟ್ ಬೇಕಾದರೆ ನಾನು ಅದು ಎಷ್ಟು ಸಲ ರಿಪೀಟ್ ಆಗ್ತದೆ ಅದರಿಂದ ಡಿವೈಡ್ ಮಾಡಬೇಕು. ಎಷ್ಟು ಸಲ ರಿಪೀಟ್ ಆಯಿತು? ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K ಟೈಮ್ಸ್ ರಿಪೀಟ್ ಆಯಿತು. ಸೊ ನಾನು M ಇಂಟು N ಇಂದ ಅದನ್ನು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದರೆ ನನಗೆ HK ಅಲ್ಲಿ ಡಿಸ್ಟಿಂಕ್ಟ್ ಎಲಿಮೆಂಟ್ ಯಾವುದು ಸಿಗ್ತದೆ? ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಯಾವುದು? ನನ್ನ HK ಅಲ್ಲಿರುವ ಎಲಿಮೆಂಟ್. ರಿಪೀಟ್ ಆದದನ್ನೆಲ್ಲ ತೆಗೆದೇ ಅಲ್ಲ ನಾವು ಎಲಿಮೆಂಟ್ಸ್ ಹಾಕೋದು. ಹಾಗಾದರೆ ಉಳಿಯುವುದೆಷ್ಟು? ಆರ್ಡರ್ ಆಫ್ HK ಏನಾಗ್ತದೆ? M ಇಂಟು N ಡಿವೈಡ್ ಬೈ ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K ಆಗ್ತದೆ. M ಅಂದರೆ ಏನು? ಆರ್ಡರ್ ಆಫ್ H, K ಅಂದರೆ ಆರ್ಡರ್ ಆಫ್ N ಅಂದರೆ ಆರ್ಡರ್ ಆಫ್ K ಡಿವೈಡ್ ಬೈ ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K. ಅರ್ಥ ಆಗ್ತುಂಟಲ್ವಾ? ಆಗ್ತುಂಟು ಅಂತ ನೆನೆಸ್ತೇನೆ. ಏನು ಮಾಡಿದ್ವಿ ನಾವು? ಫಸ್ಟ್ ಆರ್ಡರ್ ಆಫ್ H M ಅಂತ ತೆಗೊಂಡ್ವಿ, ಆರ್ಡರ್ ಆಫ್ K N ತೆಗೊಂಡ್ವಿ. Hನ ಎಲಿಮೆಂಟನ್ನು ಹೀಗೆ ಡಿನೋಟ್ ಮಾಡಿದ್ವಿ, K ಇದ್ದು K1 K2 ಅಪ್ ಟು KN ಅಂತ ಡಿನೋಟ್ ಮಾಡಿದ್ವಿ. ನೆಕ್ಸ್ಟ್ ಏನಾಗ್ತದೆ? HK ಹೇಗಿರ್ತದೆ? ಪ್ರಾಡಕ್ಟ್ ಆಫ್ 2 ಎಲಿಮೆಂಟ್ಸ್. ಪ್ರಾಡಕ್ಟ್ ಆಫ್ 2 ಎಲಿಮೆಂಟ್ಸ್, 1 ಎಲಿಮೆಂಟ್ ಫ್ರಮ್ H, 1 more ಎಲಿಮೆಂಟ್ ಫ್ರಮ್ K. ಒಂದು Hನ ಎಲಿಮೆಂಟ್ ಮತ್ತು Kನ ಎಲಿಮೆಂಟ್ ತೆಗೊಂಡು ಪ್ರಾಡಕ್ಟ್ ಮಾಡೋದು. ಎಲ್ಲ ಎಲಿಮೆಂಟಿಗೂ ಪ್ರಾಡಕ್ಟ್ಸ್ ಮಾಡ್ತಾ ಹೋಗೋದು. ಆದರೆ ಎಲ್ಲ ಸಲ ನಾವು ಇದು ಡಿಸ್ಟಿಂಕ್ಟ್ ಎಲಿಮೆಂಟ್ ಇರೋದಿಲ್ಲ. ಇಲ್ಲಿ ಕೆಲವು ರಿಪೀಟ್ ಆಗ್ತದೆ ಎಲಿಮೆಂಟ್ಸ್.
ಎಷ್ಟು ಸಲ ರಿಪೀಟ್ ಆಗ್ತದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ಪ್ರತಿಯೊಂದು ಎಲಿಮೆಂಟ್ಸ್ ತೆಕ್ಕೊಂಡು ಎಷ್ಟು ಸಲ ರಿಪೀಟ್ ಆಗ್ತದೆ ಅಂತ ನೋಡಬೇಕು. ಆದರೆ ನೀವು ಒಂದು ಎಲಿಮೆಂಟ್ ತೆಕ್ಕೊಂಡು ಅದೆಷ್ಟು ಸಲ ರಿಪೀಟ್ ಆಗ್ತದೆ ಅಂತ ನೋಡಿದರೆ ಬಾಕಿ ಎಲ್ಲ ಎಲಿಮೆಂಟ್ಸ್ಗೆ ಅದೇ ಕಂಡೀಷನ್ ಹೋಲ್ಡ್ ಆಗ್ತದೆ. ಒಂದು ಎಲಿಮೆಂಟಿಗೆ ಒಂದು 4 ಸಲ ರಿಪೀಟ್ ಆದರೆ ಬಾಕಿ ಎಲ್ಲ ಎಲಿಮೆಂಟ್ ಕೂಡ 4 ಸಲ ರಿಪೀಟ್ ಆಗ್ತದೆ ಅಂತ ಹೇಳ್ಬೋದು ನಾವು. ಈಗ ನಾನು ಫಸ್ಟ್ ಇದು ಎಲಿಮೆಂಟ್ ತಗೊಳ್ತೇನೆ, H1 K1. H1 ಇಂಟು K1. H1 ಇಂಟು K1 HK ಅಲ್ಲಿರುವ ಕಾರಣ ಅದೊಂದು HI KJ ಆಗಿರ್ತದೆ. ನಾನು ಅದನ್ನು ಪ್ರೂವ್ ಮಾಡಿ H1 K1 ಅನ್ನು H1 T ಇನ್ವರ್ಸ್ ಇಂಟು T ಇಂಟು K1 ಅಂತ ಬರಿಬೋದು ಅಂತ, ಫಾರ್ ಎನಿ T ಇನ್ H ಇಂಟರ್ಸೆಕ್ಷನ್ K ಅಲ್ಲಿ ಹಾಗೆ ಬರಿಬೋದು ಅಂತ ಹೇಳಿದೆ. ಈ ಎಲಿಮೆಂಟ್ ಕೂಡ H ಇಂಟು K ಅಲ್ಲಿ ಇರ್ತದೆ. ಆದರೆ ಇದು ಒಂದೇ ಟಿಗೆ ಹೋಲ್ಡ್ ಆಗೋದಿಲ್ಲ. H ಇಂಟರ್ಸೆಕ್ಷನ್ K ಅಲ್ಲಿರುವ ಎಲ್ಲ ಎಲಿಮೆಂಟ್ಸಿಗೂ ಹೋಲ್ಡ್ ಆಗ್ತದೆ. H ಇಂಟರ್ಸೆಕ್ಷನ್ K ಅಲ್ಲಿ ಒಂದು 4 ಎಲಿಮೆಂಟ್ಸ್ ಇದ್ದರೆ ಈಗೇನಾಯಿತು, 4 ಟರ್ಮಿಗೆ ಈಕ್ವಲ್ ಆಯ್ತಿದ್ದು. ಅಂದರೆ H1 K1 4 ಸಲ ರಿಪೀಟ್ ಆಯಿತು ಅಂದ ಹಾಗೆ ಆಯಿತು. ಈಗ H1 K1 4 ಸಲ ರಿಪೀಟ್ ಆದರೆ ಬಾಕಿ ಎಲ್ಲ ಎಲಿಮೆಂಟ್ ಕೂಡ 4 ಸಲ ರಿಪೀಟ್ ಆಗ್ತದೆ. ಹಾಗಾದರೆ ನನಗೆ ಡಿಸ್ಟಿಂಕ್ಟ್ ಎಲಿಮೆಂಟ್ ಹೇಗೆ ಸಿಗ್ತದೆ? ಆ ಟೋಟಲ್ ಎಲಿಮೆಂಟ್ ಉಂಟಲ್ಲ H ಇಂಟು K ಅಲ್ಲಿ ಎಷ್ಟುಂಟು? M ಇಂಟು N ಎಲಿಮೆಂಟ್ ಉಂಟು. ಅದನ್ನು 4ರಿಂದ ಡಿವೈಡ್ ಮಾಡಿದರೆ ನನಗೆ ಡಿಸ್ಟಿಂಕ್ಟ್ ಎಲಿಮೆಂಟ್ ಸಿಗ್ತದೆ. 4 ಅಂದರೆ ಏನಿಲ್ಲಿ ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K ಅಲ್ವಾ, ಯಾಕಂದರೆ H ಇಂಟರ್ಸೆಕ್ಷನ್ K ಅಲ್ಲಿ 4 ಎಲಿಮೆಂಟ್ ಇರೋದು. ಸೊ ನಾನು M ಇಂಟು N ಅನ್ನು ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K ಇಂದ ಡಿವೈಡ್ ಮಾಡಿದರೆ ನನಗೆ H ಇಂಟರ್ಸೆಕ್ಷನ್ K ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಉಂಟು ಅಷ್ಟು ಸಿಗ್ತದೆ. ಅದಂದರೆ ಏನು? ಆರ್ಡರ್ ಆಫ್ H K ಅಲ್ವಾ. H ಇಂಟು K ಅಲ್ಲಿ ಎಷ್ಟು ಎಲಿಮೆಂಟ್ ಬೇಕು ಅಷ್ಟು ಸಿಗ್ತದೆ, ಅದು ಆರ್ಡರ್ ಆಫ್ H ಇಂಟು K. ಆರ್ಡರ್ ಆಫ್ H ಇಂಟು K ಅಂದರೆ ಏನು? M ಇಂಟು N ಡಿವೈಡ್ ಬೈ ಆರ್ಡರ್ ಆಫ್ H ಇಂಟರ್ಸೆಕ್ಷನ್ K. M ಅಂದರೆ ಏನು? ಆರ್ಡರ್ ಆಫ್ H, N ಅಂದರೆ ಆರ್ಡರ್ ಆಫ್ K. ಇಷ್ಟು ಆನ್ಸರ್ ನಮಗೆ ಬರ್ತದೆ. ಇನ್ನೂ ಒಂದು 3 ಎಕ್ಸಸೈಸ್ ಪ್ರಾಬ್ಲಮ್ ಉಂಟು, ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲೇ ಮಾಡ್ತೇನೆ. ಅರ್ಥ ಆಗದಿದ್ದರೆ ನೀವು ನನಗೆ ಕೇಳಿ. ಸ್ವಲ್ಪ ಕನ್ಫ್ಯೂಸ್ಡ್ ಇದೆ ಅಷ್ಟೇ, ಬಾಕಿ ಎಲ್ಲ ಈಸಿ ಉಂಟು, ಅರ್ಥ ಮಾಡಿಕೊಳ್ಬೇಕು ಅದನ್ನು. ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಿ. ಕ್ಲಾಸ್ ಮುಗಿಸುವ. ರಾಮ್ ರಾಮ್.